ಸಿಲಿಕಾನ್ ಸಿಟಿಯ ಜೀವನಾಡಿ ಬಿಎಂಟಿಸಿ ಪದೇ ಪದೇ ಯಾಕೋ ಯಮನ ರೂಪ ತಾಳ್ತಿದೆ. ಬಸ್ ಚಾಲಕ ತಾಳ್ಮೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಿದೆ. ಇವರೇನು ಚಾಲಕರೋ ಅಥವಾ ಗೂಂಡಾಗಳೋ ಅನ್ನೋ ರೀತಿ ವರ್ತಿಸಿದ್ದಾರೆ. ಜನರನ್ನ ಒಂದ್ ಕಡೆ ಸೇರಿಸಬೇಕಾದಂತಹ ಚಾಲಕ ಶಿವನ ಪಾದ ಸೇರಿಸೋಕೆ ಮುಂದಾಗಿದ್ದಾನೆ. ಇವರ ಉದ್ದಟತನಕ್ಕೆ ಜನರು ಹಿಡಿ ಶಾಪ ಹಾಕ್ತಿದ್ದಾರೆ. ಯಮನಂತೆ ನುಗ್ಗಿದ ಬಿಎಂಟಿಸಿ ಬಸ್, ಯುವತಿ ಜಸ್ಟ್ ಮಿಸ್. ದುರಹಂಕಾರ ತೋರಿದ ಬಸ್ ಚಾಲಕ ಸಸ್ಪೆಂಡ್. ಸಿಲಿಕಾನ್ ಸಿಟಿಯಲ್ಲಿ ಬಿಎಂಟಿಸಿ ಬಸ್ ಅಂದ್ರೆ ಇವತ್ತಿಗೂ ಕೂಡ ಬೆಂಗಳೂರು ಮಂದಿಯ ಜೀವನಾಡಿಯಾಗಿ ಕಾರ್ಯನಿರ್ವಹಿಸುತ್ತಿವೆ. ಪ್ರತಿನಿತ್ಯ ಲಕ್ಷಾಂತರ ಪ್ರಯಾಣಿಕರನ್ನ ಹೊತ್ತು ಸಾಗುವ ಬಿಎಂಟಿಸಿ ಈಗ ಅದ್ಯಾಕೋ ಏನೋ ಪ್ರಯಾಣಿಕರ ಕೆಂಗಣಿಗೆ ಗುರಿಯಾಗ್ತಲೇ ಇದೆ. ರಸ್ತೆಯಲ್ಲಿ ಬಿಎಂಟಿಸಿ ಚಾಲಕರ ಹುಚ್ಚಾಟ ಬೇರೆ ವಾಹನ ಸವಾರರಿಗೂ ಅಪಾಯ ತಂದೊಡ್ಡಿದೆ. ಹೌದು, ಈ ವಿಡಿಯೋವನ್ನ ಒಂದ್ಸಾರಿ ನೋಡಿ ಪ್ರಾಣ ಒಮ್ಮೆ ಹೋಗಿ ಬಂದ ಹಾಗೆ ಆಗುತ್ತೆ. ಬೆಂಗಳೂರಿನ ಕಬ್ಬನ್ ಪಾರ್ಕ್ ಬಳಿ ಹಾಡ ಹಗಲೇ ಬಿಎಂಟಿಸಿ ಚಾಲಕ ದರ್ಪ ತೋರಿಸಿದ್ದಾನೆ. ಬಸ್ಗೆ ಹಿಂಬದಿಯಿಂದ ಕಾರು ಗುದ್ದಿದೆ. ಈ ಕಾರಣಕ್ಕೆ ಯುವತಿ ಮತ್ತು ಬಸ್ ಡ್ರೈವರ್ ನಡುವೆ ಕಿರಿಕಾಗಿ ಯುವತಿ ಬಸ್ ಅಡ್ಡಗಟ್ಟಿದ್ದಾಳೆ. ಈ ವೇಳೆ ತಾಳ್ಮೆ ಕಳೆದುಕೊಂಡ ಬಿಎಂಟಿಸಿ ಡ್ರೈವರ್ ಯುವತಿಯ ಮೇಲೆ ಬಸ್ ಹತ್ತಿಸಲು ಮುಂದಾಗಿದ್ದಾನೆ. ಸಿಗ್ನಲ್ ಬಿಟ್ಟೊಡನೆ ಅಡ್ಡ ನಿಂತಿದ್ದ ಯುವತಿ ಮೇಲೆ ಸೀದಾ ಆಕ್ಸಿಲೇಟರ್ ತುಳಿದು ಬಸ್ನ ಮೂವ್ ಮಾಡಿದ್ದಾನೆ. ಬಸ್ ಗುದ್ದಿದ ರಭಸಕ್ಕೆ ಯುವತಿ ಗಾಬರಿಗೊಂಡಿದ್ದು ಕ್ಷಣ ಮಾತ್ರದಲ್ಲೇ ಬಚಾವಾಗಿದ್ದಾಳೆ. ಇನ್ನು ಈ ವಿಚಾರ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಗಮನಕ್ಕೆ ಬರ್ತಿದ್ದ ಹಾಗೆ ಪ್ರಯಾಣಿಕರ ಹಿತದೃಷ್ಟಿಯಿಂದ ಡ್ರೈವರ್ ಪ್ರಶಾಂತನನ್ನ ಅಮಾನತು ಮಾಡಿದ್ದಾರೆ. ಇನ್ನು ಮುಂದೆ ಈ ರೀತಿ ಘಟನೆ ಮತ್ತೆ ನನ್ನ ಗಮನಕ್ಕೆ ಬಂದ್ರೆ ಅವರನ್ನ ಕೆಲಸದಿಂದ ಸೀದಾ ಮನೆಗೆ ಕಳುಹಿಸೋದಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಡ್ಡ ಹಾಕೊಂಡಾಗ ಬಸ್ ನಿಲ್ಲಿಸಬೇಕಾಗಿತ್ತು. ಬಸ್ ನಿಲ್ಲಿಸಿ ಪಕ್ಕದಲ್ಲೇ ಪೊಲೀಸರು ಇರ್ತಾ ಇದ್ರು. ಪೊಲೀಸರು ಕಂಪ್ಲೇಂಟ್ ಮಾಡಬೇಕಾಗಿತ್ತು. ಆ ರೀತಿ ಬಸ್ ಮೂವ್ ಮಾಡಿದ್ದು ಮತ್ತೆ ಆಕೆ ಜಂಪ್ ಮಾಡಿ ತಪ್ಪಿಸ್ಕೊಂಡಿದ್ದು ಇದೆಲ್ಲ ಕೂಡ ಸಹಜವಾಗಿ ಜನಕ್ಕೆ ಏನಾಗುತ್ತೆ ಅಂದರೆ ಬಿಎಂಟಿಸಿ ಬಸ್ ಡ್ರೈವರ್ ಮೇಲೆ ಎದ್ದು ಕಾಣಿಸುತ್ತೆ, ತಪ್ಪು ಕಾಣಿಸುತ್ತೆ. ಅದಕ್ಕೆ ನಾನು ಕೂಡ ಸಸ್ಪೆನ್ಷನ್ ಮಾಡಿ ಅಂತ ಹೇಳಿದ್ದೀನಿ. ಆಮೇಲೆ ಎನ್ಕ್ವೈರಿ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ ಮುಂದಕ್ಕೆ. ಒಟ್ನಲ್ಲಿ ಬಿಎಂಟಿಸಿ ಚಾಲಕನ ದರ್ಪಕ್ಕೆ ಸಾರಿಗೆ ಸಚಿವರು ತಕ್ಕ ಉತ್ತರ ನೀಡಿದ್ದು ಚಾಲಕ ಕೆಲಸದಿಂದ ಡೈರೆಕ್ಟ್ ಮನೆ ಸೇರಿದ್ದಾರೆ. ಇನ್ನು ಮುಂದೆ ಆದ್ರೂ ಬಿಎಂಟಿಸಿ ಚಾಲಕರು ಸ್ವಲ್ಪ ಸೂಕ್ಷ್ಮವಾಗಿ ವರ್ತಿಸಬೇಕಿದೆ. ರಸ್ತೆಯ ಮೇಲೆ ನಿಗಾ ವಹಿಸಿ ಬಸ್ ಚಲಾಯಿಸದೆ ಹೋದ್ರೆ ಸಾರಿಗೆ ಇಲಾಖೆ ಗೇಟ್ ಪಾಸ್ ನೀಡೋದಂತೂ ಪಕ್ಕಾ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.